ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೆಕ್ಮೇಟ್. ಮಾಧವ್ ಸರ್, ನೀವು ಆಲ್ರೌಂಡರ್. ನೀವು ಟಿ ವಿಲೂ ಬರ್ತೀರಿ, ಕೆಫೆನೂ ನಡೆಸ್ತೀರಿ, ನೀವು ಬಿಸ್ನೆಸ್ ಮ್ಯಾನೂ ಹೌದು, ಬ್ರಿಲಿಯಂಟ್ ಕೂಡ. ಪಿಕ್ಚರ್ಸಲ್ಲೂ ಗೆದ್ದುಬಿಟ್ರಿ. ನನ್ನ ಫ್ರೆಂಡ್ಸ್ ಮುಂದೆ ಆಡ್ತಿದ್ದೀನಿ ಅಂತನಾದರೂ ಸೋಲ್ಬಾರ್ದಾಗಿತ್ತೇನೋ ಚಪ್ಪಳಿಕೊಳ್ಳೋ. ನೀವೇನು ಅನ್ಕೋತಿದ್ದೀರಾ ಅಂತ ಗೊತ್ತು ದತ್ತ. ನಾನು ಈ ಸಲ ನಿಮ್ಮನ್ನು ಗೆಲ್ಲೋಗಿ ಬಿಟ್ಟಿದ್ರೆ ನೀವಿನ್ಯಾವತ್ತೂ ಆಟ ಆಡೋಕೆ ನನ್ನನ್ನು ಕರೆಯೋದೇ ಇಲ್ಲ. ನಿಜ ಹೇಳಬೇಕು ಅಂದರೆ ಐ ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಯು. ಮಾಧವ್ ಸರ್ ನಮ್ಮ ಕ್ಲಬ್ಬಿಗೆ ಬಂದು ಖುಷಿಗೆ ಸೆಲ್ಫಿ ತಗೊಂಬೋಣ. ಏನಂತ ತಣ? ಅದು ಬಿಟ್ಟರೆ ಇನ್ನೇನಪ್ಪ ಗೊತ್ತು ನಿನಗೆ? ಬರೀ ಇಲ್ಲಿ ಬನ್ನಿಲ್ಲ. ಈಗ್ರೆ ಸ್ಮೈಲ್ ಮಾಡಿ. ಸೂಪರ್. ಬಾ ನೀನು. ಹೋಗಮ್ಮ ಕಣೆ, ಹೋಗಮ್ಮ. ನೋಡ ತಗೋ, ಹಾಕ್ಕೊಂಡು ಮುಖ ಮುಚ್ಕೊಂಡು ಬಾ. ಸುಮ್ಮನೆ ಕಿರ್ಕಿ. ಹೋಗಮ್ಮ ಆ ಕಡೆ. ಕೇಳಬೇಕು. ಹೋಗಿ. ಥ್ಯಾಂಕ್ಸ್ ದತ್ತ, ನೀವು ಇದನ್ನು ಸರಿಯಾದ ಸಮಯಕ್ಕೆ ಕೊಟ್ರಿ. ಅಲ್ಲ, ಈ ನಮ್ಮ ದತ್ತಣ್ಣ ಆ ಮಾಧವ್ ಸಾರಿಗೆ ಆ ಮಂಕಿ ಕ್ಯಾಪ್ ಕೊಟ್ಟಿದ್ದು ಆ ಜನರಿಂದ ಅವ್ರನ್ನ ತಪ್ಪಿಸೋದಕ್ಕೂ ಅಥವಾ? ಪರವಾಗಿಲ್ಲ ರವೀಂದ್ರ ಅವರೇ, ದತ್ತಣ್ಣನ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದು ತಾನು ಸೋತಿದ್ದು ಬೇರೆ ಜನಗಳಿಗೆ ಗೊತ್ತಾಗೋದು ಬೇಡ ಅಂತ ಅರ್ಜೆಂಟಲ್ಲಿ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಓಹೋ, ಹೀಗಿದೆಯೋ ವಿಷಯ? ಮತ್ತೆ ನಮ್ಮ ದತ್ತಣ್ಣ ಅಂದ್ರೆ ಸುಮ್ಮನೆನಾ? ಯಾಕೆ ಇಬ್ರು ಕಿಸಿತಿರೋದು? ನಗುವು ಸಹಜದ ಧರ್ಮ ಅಲ್ವೇ ದತ್ತಣ್ಣ? ರವೀಂದ್ರ ಅವರು ಏನೋ ತಮಾಷೆ ಮಾಡಿದ್ರು, ನಕ್ಕೊಂಡು ಬರ್ತಾ ಇಲ್ವಿ. ತಮಾಷೆ? ಅಯ್ಯೋ, ಪೂರ್ಣಿ ಶಾರ್ವರಿ ಇಬ್ಬರು ಇಷ್ಟು ಸಲ ಫೋನ್ ಮಾಡಿದ್ದಾರೆ. ಯಾಕಿರ್ಬೋದು? ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಮನೆಯಿಂದ ಫೋನ್ ಬಂದಿತ್ತು, 1 ನಿಮಿಷ ಮಾಡಿಬಿಟ್ಟು ಬರ್ತೀನಿ. ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇಬ್ರಿಗೂ ಫೋನ್ ಮಾಡೋಷ್ಟು ಚಾರ್ಜ್ ಇಲ್ಲ. ಶಾರ್ವರಿಗೆ ಮಾಡ್ತೀನಿ, ಅವಳು ಪೂರ್ಣಿಗೆ ತಿಳಿಸ್ತಾಳೆ. ವಾವ್, ನೈಸ್. ನಿಮ್ಮ ಸೆಲೆಕ್ಷನ್ ಅಂದರೆ ಸೆಲೆಕ್ಷನ್ ನಿಧಿ. ಸೋ ಎಲಿಗೆಂಟ್ ಅಲ್ವಾ? ಫೋಟೋ ತೆಗೆದು ನನ್ನ ಫ್ರೆಂಡ್ಸ್ಗೆಲ್ಲ ಕಳಿಸಿ ಉರಿಸ್ತೇ ಇದ್ರೆ ಆ ದೇವ್ರ ಮೆಸ್ತಾನಾ? ಹಲೋ, ನಿಧಿನಾ? ಅಮ್ಮನಿಗೆ ಫೋನ್ ಕೊಡ್ತೀಯಪ್ಪ? ಇಲ್ಲ ದೊಡ್ಡಪ್ಪ, ಅಮ್ಮ ರೂಮಲ್ಲಿದ್ದಾರೆ, ನಾನು ಹಾಲಲ್ಲಿದ್ದೀನಿ. ಕೊಡ್ಬೇಕಿತ್ತಾ? ಹೌದಾ? ಫೋನಲ್ಲಿ ಚಾರ್ಜ್ ಇಲ್ಲ, ನೀನು ಹೋಗಿ ಕೊಡೋಷ್ಟೊತ್ತಿಗೆ ಕಟ್ಟಾಗ್ಬಿಡ್ಬೋದೇನೋ. ನಾನು ಆಚೆ ಬಂದಿದ್ದೀನಿ, ಮನೆಗೆ ಬರೋದು ಸ್ವಲ್ಪ ತಡ ಆಗ್ಬೋದು ಅಂತ ಹೇಳ್ಬಿಡ್ತೀಯಾ?
ಹೌದು ನೋಡಪ್ಪ. ಅದು ಪೂರ್ಣಿ ನಿಮ್ಮಮ್ಮ ಇಬ್ಬರು ಸುಮಾರು ಸಲ ಫೋನ್ ಮಾಡಿದ್ರು. ಏನು ಸಮಸ್ಯೆ ಇಲ್ಲ ತಾನೆ? ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಈಗ. ಸ್ವಿಚ್ ಆಫ್ ಆಗೋಯ್ತು. ಅಟ್ಲೀಸ್ಟ್ ಮನೆಗೆ ಲೇಟಾಗಿ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡೋಕ್ಕಾಯ್ತಲ್ಲ. ಯಾಕಮ್ಮ ಹಿಂಗೆ ಬಸ್ ಬಿದ್ದುಬಿಟ್ಟೆ? ಅಲ್ಲ, ನನ್ನ ನೋಡಿದ್ರೆ ನಾನೇನು ಹೆದರಿಕೆ ಹುಡ್ಸಂಗಿದ್ದೀನಾ? ಇಲ್ಲ ಅಂದ್ರೆ ಸುಳ್ಳು ಹೇಳ್ದಂಗೆ ಆಗತ್ತೆ. ಏನಂದೆ? ಏನಿಲ್ಲ. ಅಲ್ಲ, ಬ್ಯಾಂಕಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಯಾಕೆ ಗುರಾಯ್ತಿದ್ದೀರಾ ಡೌಟಲ್ಲಿ? ಏನಾದರೂ ಪ್ರಶ್ನೆ ಇದ್ರೆ ಡೈರೆಕ್ಟಾಗಿ ಕೇಳಿ, ಉತ್ತರ ಕೊಡ್ತೀನಿ. ಇದಪ್ಪ ಹಿಟ್ಲರ್ ತಾತನ ಮೊಮ್ಮಗಳು ಕದರ್ರು ಅಂದರೆ ಎಲ್ಲಿ ಹೋಗಿದ್ದೆ ಅಂತ ಸ್ವಲ್ಪ ನಿಜ ಹೇಳ್ತೀಯಾ? ಸುಳ್ಳು ಯಾಕೆ ಹೇಳಿ? ಅಮ್ಮನ ಮನೆಗೆ ಹೋಗಿದ್ದೆ. ನಾನು ಕಿವಿಗೆ ಹೂವು ಇಟ್ಕೊಂಡಂಗೆ ಕಾಣ್ತಾ ಇದ್ದೀನ ನಿನಗೆ? ನೀನು ಏನು ಹೇಳಿದ್ರು ನಂಬಿಡೋದಕ್ಕೆ? ಏನು ನಿನ್ನನ್ನು ವೆಲ್ಕಮ್ ಮಾಡೋದಕ್ಕೆ ಅಲ್ಲಿ ಆರತಿ ತಟ್ಟೆ ಹಿಡ್ಕೊಂಡು ಕಾಯ್ತಾ ನಿಂತಿರ್ತಾರೆ ನಿಮ್ಮ ಮನೇಲಿ. ಏನು ಹಾಗಂದ್ರೆ? ಅಯ್ಯ, ನಿನ್ನಲ್ಲಿ ಮಾತಾಡ್ಸೋರೆ ಗತಿ ಇಲ್ಲ. ನೀನು ಏನಾದರೂ ಅಪ್ಪಿ ತಪ್ಪಿ ಆ ಮನೆಗೆ ಹೋದ್ರೆ ನೀನು ಹಿಟ್ಲರ್ ತಾತ ನಾವು ಶುರು ಮಾಡ್ಬಿಡ್ತಾರ ಅಷ್ಟೇ. ಅವ್ರ ಹತ್ರ ನಾನು ಮಾತಾಡ್ದೆ ಅಂತ ಹೇಳಿಲ್ವಲ್ಲ. ನೋಡ್ ಸೊಸೆ ಮುದ್ದು, ನೀನು ಎಲ್ಲೋ ಹೋಗಿದ್ದೆ, ಏನೋ ಸ್ಕೀಮ್ ಮಾಡ್ತಿದ್ಯಾ ಅಂತ ನನಗನ್ನಿಸ್ತಾ ಇದೆ. ಆದರೆ ಅದು ಏನು ಅಂತ ನನ್ನ ಹತ್ರ ಹೇಳ್ತಾ ಇಲ್ಲ. ಈಗ ನಾನು ಕೇಳಿದ್ದಕ್ಕೆ ಅಮ್ಮನ ಮನೆಗೆ ಹೋಗಿದ್ದೆ ಅಂತ ಸುಳ್ಳು ಬೇರೆ ಹೇಳ್ತಾ ಇದೆಯಾ? ನೀವು ನಂಬಲಿಲ್ಲ ಅಂದ್ರೆ ನನಗೆ ನಷ್ಟ ಇಲ್ಲ. ಸೊಸೆ ಮುದ್ದ, ನೀನು ಹೇಳಿದ್ದನ್ನೆಲ್ಲ ನಂಬೋದ್ರಿಂದ ನನಗೇನಾದರೂ ಲಾಭ ಇದೆಯಾ? ಈಗ ನನ್ನ ಮಗಳು ಪ್ರಿಯಾಂಕನ ಮದುವೆಗೆ ನೀನೇನಾದ್ರು ಸಹಾಯ ಮಾಡ್ತೀಯಾ? ಅಥವಾ ನಿಮ್ಮಮ್ಮ ಇದಾರಲ್ಲ ಮನೆ, ಆ ಮನೇನ ಮಾರ್ಬಿಟ್ರೆ ಬರೋ ದುಡ್ಡಲ್ಲಿ ನಮ್ಗೇನಾದರೂ ಪಾಲು ಕೊಡ್ತಾರಾ? ಈ ಥರದ್ದು ಏನಾದರೂ ಸ್ಕೀಮ್ ಇದ್ದರೆ ಹೇಳಮ್ಮ, ಇಬ್ಬರು ಕೂತ್ಕೊಂಡು ನಿಧಾನವಾಗಿ ಮಾತಾಡೋಣ. ನೀನು ಹೇಳಿದ್ದೆಲ್ಲ ನಂಬ್ತೀನಿ, ಓಕೆನಾ? ಶುರು ಆಗಿದೆ ಅಂತ ಅನ್ಕೊಂಡ್ರೆ ಶುರು ಆಗಿದೆ, ಇಲ್ಲ ಅಂತಂದ್ರೆ ಇಲ್ಲ. ಏನು ಹಾಗಂದ್ರೆ? ಏನು ಹಾಗಂದ್ರೆ ನನ್ನ ಹತ್ರ ಈ ಆಟಗಳೆಲ್ಲ ಇಟ್ಕೋಬೇಡ. ನೀನು ಎಲ್ಲಿ ಹೋಗಿದ್ದೆ ಅನ್ನೋದನ್ನ ನಿಜ ಹೇಳೋ ಅಷ್ಟೇ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ಸುಳ್ಳು ಹೇಳ್ದಾಗ್ಲೂ ಪ್ರಶ್ನೆ ಮಾಡ್ತೀರಾ, ನಿಜ ಹೇಳ್ದಾಗ್ಲೂ ಪ್ರಶ್ನೆ ಮಾಡ್ತೀರಾ. ನನಗೆ ಬೇರೆ ಕೆಲಸ ಇದೆ. ಏನ್ ಗರಂದಾರಿ ಕೆಲಸ. ನೋಡ್ ಸೊಸೆ ಮುದ್ದ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ನಾಳೆ ನನ್ನ ಮಗಳನ್ನ ನೋಡೋಕ್ಕೆ ಒಬ್ಬ ಗಂಡು ಬರ್ತಾ ಇದ್ದಾನೆ. ಇಲ್ಲೇ ಹತ್ತಿರದಲ್ಲಿರೋ ಐಸ್ ಕ್ರೀಮ್ ಪಾರ್ಲರಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿದ್ದೀನಿ. ನೀನು ನನ್ನ ಮಗಳ ಜೊತೆ ಹೋಗ್ಬೇಕು ಅಷ್ಟೇ. ಉಪ್ಪಿಟ್ಟು ಕೇಸರಿ ಬಾತು ಉಳಿಸೋ ಸ್ಕೀಮು ಏನ್ ಜನ್ಮನೋ ಈ ಜುಗ್ಗಂದು. ಸೊಸೆ ಮುದ್ದ, ಸಿಕ್ಕಾಪಟ್ಟು ಯೋಚನೆ ಮಾಡಬೇಡ. ನಾಳೆ ನನ್ನ ಮಗಳ ಜೊತೆ ಹೋಗ್ತೀಯ ತಾನೆ? ಆಯ್ತು, ಹೋಗ್ತೀನಿ. ಇಲ್ಲಿರೋದ್ಕಿಂತ ಅಲ್ಲಿ ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿಯಾಗಿರ್ಬೋದು. ಏನೋ ನಡೆಸ್ತಾ ಇದ್ದಾನೆ, ಎಲ್ಲಿ ಹೋಗಿರ್ಬೋದು? ಅಮ್ಮ, ಏನೇ ತೊಂದರೆ ಆದರೂ ನಮಗೆ ಫೋನ್ ಮಾಡಿ. ಬರ್ತೀನಿ. ನೀನೇ ಓಡಿಸ್ತೀಯಾ? ಯಾಕಮ್ಮ? ನಿನ್ನ ಮಗ ಎಷ್ಟು ಚೆನ್ನಾಗಿ ಕಾರ್ ಓಡಿಸ್ತಾನೆ ಗೊತ್ತಾ? ನನ್ನ ಹತ್ರ ಕಾರ್ ಇಲ್ಲ ಅಂತಂದ್ರು ಕಾರ್ ಓಡಿಸೋದನ್ನ ಚೆನ್ನಾಗಿ ಕಲ್ತಿದ್ದೀನಿ. ಹುಷಾರು ಪಾಪು, ಬ್ಯಾಗಲ್ಲಿ ನೀರಿನ ಬಾಟ್ಲ್ ಇಟ್ಟಿದ್ದೀನಿ, ಆ ನೀರೇ ಕುಡಿ. ಆಚೆ ನೀರು ಕುಡಿಬೇಡ, ನಿನ್ಗೆ ಆಗಲ್ಲ. ಅಯ್ಯೋ ಅಮ್ಮ, ಅದನ್ನೆಲ್ಲ ನಾವು ನೋಡ್ಕೋತೀವಿ ಬಿಡು. ಪುಟ್ಟ, ಹುಷಾರು. ಇವನು ನಿಧಾನ ಕೂಡ್ಸಕ್ಕೆ ಹೇಳು. ಆಯ್ತಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ಆರಾಮಾಗಿ ಹೋಗಿ ಬರ್ತೀವಿ. ನೀವು ಹುಷಾರಾಗಿರಿ, ತಾತಂಗೆ ಹೇಳ್ಬಿಡಿ. ಆಯ್ತು, ಹುಷಾರು. ಇದು 101ನೇ ಸಲಮ್ಮ ನೀನು ಹುಷಾರು ಅಂತ ಹೇಳ್ತಾ ಇರೋದು. ನಿಶಾಂತದಂದೆ ಅಲ್ವಾ ಕಾರು? ಚೆನ್ನಾಗಿದೆ. ಇದೆಲ್ಲ ಯಾವಾಗಲೂ ಪ್ಲಾನ್ ಮಾಡಿದೆ ನೀನು? ಕಾನ್ಫರೆನ್ಸ್ಗೆ ನಾನೇ ಹೋಗ್ತಾ ಇದ್ದೀನಿ ಅಂತ ಪಕ್ಕ ಆದಾಗ ನಿಶಾನ್ಗೆ ಕಾಲ್ ಮಾಡಿದ್ದೆ. ನಾನು ರಾಡಿನ ಅಷ್ಟು ದೂರ ಬರೀ ಬೈಕಲ್ಲಿ ಕರ್ಕೊಂಡು ಹೋಗೋಕ್ಕಾಗತ್ತಾ? ಹಾ, ಇದೆಲ್ಲ ಚೆನ್ನಾಗಿ ಮಾಡ್ತೀಯ.
ಕೈ ಸುಡ್ತಾ ಇದೆಯಲ್ಲ, ಜ್ವರ ಏನಾದರೂ ಇದೆಯಾ? ಯಾರ ಕಾರ್ ಅದು ತುಳಸಿ? ನಮ್ಮ ದಂಡಪಿಂಡ ಡ್ರೈವ್ ಮಾಡ್ತಿದ್ದಾಗಿತ್ತು. ಹೌದು ಮಾವ, ಅವ್ನ ಫ್ರೆಂಡ್ ಕಾರು. ನೀಲಗಿರಿ ಬೆಟ್ಟದಲ್ಲಿ ಅದೇನೋ ಆಫೀಸ್ ಮೀಟಿಂಗು ಅಂತ ಅಂದ. ಅದಕ್ಕೆ ನಾನೇ ಸಿರಿನೂ ಕರ್ಕೊಂಡು ಹೋಗುವಂದೆ. ಬ್ಯಾಗದ ಬೆತ್ತು. ಫೋನ್ ಮಾಡು ಅವ್ನಿಗೆ, ಫೋನ್ ಮಾಡು ಮಾವ. ಫೋನ್ ಮಾಡು. ತಾತ, ನಿಮ್ಮ ಮೈ ಸುಡ್ತಿದೆ, ಜ್ವರ ಬರ್ತಿರೋಗಿದೆ, ಒಳಗೆ ನಡೀರಿ, ಗಾಳಿ ಇದೆ ಆಚೆ. ಅಯ್ಯೋ ಹೌದಾ ಮಾವ, ಏನಾಯ್ತು? ನನಗೇನೂ ಆಗಿಲ್ಲ, ನೀ ಸುಮ್ಮನೆ ಇರಪ್ಪ. ಅವ್ನಿಗೆ ಫೋನ್ ಮಾಡು, ಅವ್ನಿಗೆ ಫೋನ್ ಮಾಡು. ಸಮರ್ಥ್, ಅಮ್ಮ ಫೋನ್ ಮಾಡ್ತಾ ಇದ್ದಾರೆ. ಹೊರಟು 5 ನಿಮಿಷ ಆಗಲಿಲ್ಲ, ಶುರು ಆಯ್ತು ಇವ್ರಾಗಲೇ. ಸುಮ್ಮನಿರೋ, ಏನೋ ಮರ್ತಿರ್ತೀವೇನೋ, ಹೇಳೋಕೆ ಫೋನ್ ಮಾಡಿರ್ತಾರೆ. ಹಲೋ ಅಮ್ಮ. ನಾನು ಅಮ್ಮ ಅಲ್ಲ, ಗುಮ್ಮ ಮಾತಾಡ್ತಿರೋದು. ನಾನು ಮನೆಯಲ್ಲಿಲ್ಲ ಅಂತ ಸಿಕ್ಕಿದ್ದೆ ಚಾನ್ಸು ಅಂತ ಹೊರಟುಬಿಟ್ರು. ಅಯ್ಯೋ ಹಾಗಲ್ಲ ತಾತ, ಬೆಳಗ್ಗೆಗೆ ಕಾನ್ಫರೆನ್ಸ್ ಇದೆ, ನೈಟೇ ತಲುಪಿಬಿಟ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ. ನಾನೀಗ ಫೋನ್ ಮಾಡಿಸಿದ್ದು ಯಾಕೆ ಅಂತ ಗೊತ್ತಾ? ಆ ದಂಡಪಿಂಡಿಂಗ್ ಹೇಳು, ಮನೆಯಲ್ಲಿ ಚಪ್ಪಲಿ ಕಳ್ಳನ ಜೊತೆಯಲ್ಲಿ ಚೆಸ್ ಆಡಿದಾಗ ನಾನೇ ಗೆದ್ದೆ ಅಂತ. ಆಯ್ತು ತಾತ, ಹೇಳ್ತೀನಿ. ಆಯ್ತು, ಜೋಪಾನವಾಗಿ ಹೋಗಿ ಬನ್ನಿ. ತಲುಪೋದು ಕೂಡಲೇ ಫೋನ್ ಮಾಡಿ. ಆ ದಂಡಪಿಂಡಿಂಗ್ಗೆ ಸ್ಪೀಡ್ ಲಿಮಿಟು 60 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಹೋಗಬಾರ್ದು ಅಂತ ಆವಾಗ ಹೇಳ್ತಾ ಇರು. ಸರಿ ತಾತ. ಒಳಗೆ ಬನ್ನಿ ಮಾವ, ಇಲ್ಲಿ ಗಾಳಿ ಇದೆ, ಮೊದಲೇ ನಡುತ್ತಾ ಇದ್ದೀರಾ. ಮಾಧವರೇ ನೀವು ಬನ್ನಿ. ಯಾರು ಚಪ್ಪಲಿ ಕಳ್ಳ? ಪುಷ್ಪ ಯಾರು? ಏನಾಯ್ತು ಬಾಸು? ಪಾಪ ನೀನ್ ಸುಮ್ಮನೆ ಟೆನ್ಷನ್ ಆಗ್ತೀಯ. ಅವ್ರು ನಮ್ಮನ್ನ ವಾಪಸ್ ಕರ್ಸ್ಬಿಡ್ತಾರೆ ಅನ್ಕೊಂಡಿದ್ಯಾ? ಹ್ಞೂ, ಮತ್ತೆ ನಮ್ಮ ತಾತನ ಇತಿಹಾಸ ನಿನಗೆ ಗೊತ್ತಿಲ್ವಾ? ಎಂಥದ್ದು ಇಲ್ಲ, ಮಾಧವ್ ಸರ್ ಜೊತೆ ಚೆಸ್ಸಲ್ಲಿ ಗೆದ್ದಿದ್ದು ನಾನೇ ಅಂತ ನಿನಗೆ ಹೇಳೋಕೆ ಫೋನ್ ಮಾಡಿದ್ರು. ಒಳ್ಳೆ ತಾತ. ಪೂರ್ಣಿ, ಹಾಕ್ಬೇಕು, ನನಗೆ ಬೇಡ ಪಾಪಮ್ಮ. ಅಲ್ಲ, ಎಷ್ಟೊತ್ತು ಅಂತ ಅಯ್ಯವ್ರ ದಾರಿ ಕಾಯ್ತಿರ್ತೀಯ? ಬರ್ತಾರ ಬಿಡು. ನನಗೆ ಬೇಜಾರಾಗ್ತಿರೋದು ಅವ್ರು ಇನ್ನೂ ಬಂದಿಲ್ವಲ್ಲ ಅಂತ ಅಲ್ಲ, ಎಲ್ಲ ವಿಷಯ ಗೊತ್ತಿದ್ದು ಮುಚ್ಚಿಟ್ಟು ನಾನೇ ಮೋಸ ಮಾಡಿಬಿಟ್ಟೆ. ಇದಕ್ಕೆಲ್ಲ ಕಾರಣ ನಾನೇ ಪಾಪಮ್ಮ. ಹಾಗೆಲ್ಲ ಹೇಳ್ಬೇಡ ಪೂರ್ಣಿ, ಎಲ್ಲ ಅವ್ರವ್ರು ಸೇರ್ ಮಾಡಿದ್ದು. ಇದ್ರಲ್ಲಿ ನಿಂದೇನು ತಪ್ಪಿದೆ ಹೇಳು? ನಾನು ಅಭಿನ ವಾಪಸ್ ಕಳಿಸಿ ಅಂತ ಹೇಳಕ್ ಹೋದ್ನಲ್ಲ, ನಾನು ಹೋಗ್ಬಾರ್ದಿತ್ತು, ಅದೇ ತಪ್ಪಾಗಿದ್ದು. ನೀನು ಹೋಗಿದ್ದು ಈ ಮದುವೆ ಒಳ್ಳೇದಾಗ್ಲಿ ಅಂತ, ಅಭಿಯಪ್ಪನವ್ರ ಮೇಲಿನ ಕಾಳಜಿಯಿಂದಲ್ವಾ? ಯಾವ ಕಾರಣಕ್ಕೆ ಹೋಗಿದ್ರು, ಅದ್ರ ಪರಿಣಾಮ ಹೀಗೆಲ್ಲ ಆಗೋಯ್ತಲ್ಲ ಪಾಪಮ್ಮ. ಹಾಗನ್ಕೋಬೇಡ ಪೂರ್ಣಿ, ಆ ಪರಿಸ್ಥಿತಿಲಿ ಯಾವ್ದು ಸರಿನೋ ಅದನ್ನೇ ಮಾಡಿದ್ದೀನಿ. ನೀನು ಎಲ್ಲ ನಮ್ಮ ಕೈಲಿರಲ್ವಲ್ಲ ಪೂರ್ಣಿ. ನಿನ್ನೇನು ತಪ್ಪಾಯ್ತು ಅಂತ ಅಯ್ಯ ಯಾವತ್ತೂ ಅಂದ್ಕೊಳ್ಳಲ್ಲ. ನೀನು ಹೇಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದರೂ ಮಾವನ್ಗೇನು ಹೇಳ್ದೆ, ಇಷ್ಟು ದೊಡ್ಡ ನಿರ್ಧಾರ ಈ ಥರ ಯೋಚನೆ ಮಾಡ್ತಾ ಹೋದರೆ ಮುಗಿಯೋದೇ ಇಲ್ಲ. ಅಯ್ಯ ಬಂದ ಕೂಡಲೇ ನಾನು ನಿನ್ನನ್ನು ಎಬ್ಬಿಸ್ತೀನಿ. ಈಗ ನೀನು ಮಲ್ಕೋ, ಬೆಳಿಗ್ಗೆ ಬೇಗ ಹೇಳ್ಬೇಕಲ್ವಾ? ಹಾಲು ತಾಕೋ ಪೂರ್ಣಿ. ತುಂತುರು ಅಲ್ಲಿ ನೀರ ಹಾಡು ನೀ ತುಂಬಿದೆ. ಅಂದ್ರೆ ದಿ ಗ್ರೇಟ್ ಸಮರ್ಥ್ ಯಾವ ಹಾಡು ಹಾಡ್ತಾನೆ ಅಂತ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರ. ಅದು ನಿಮಗೆ ಗೊತ್ತಾಗಬೇಕು ಅಂತಂದರೆ 1 hour ಕಾಯಬೇಕು, ಯಾಕಂದರೆ ಅಲ್ಲಿವರೆಗೂ ಬ್ರೇಕ್.
ಟೆಂಪ್ರೇಚರ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಬಿ ಪಿ ಸ್ವಲ್ಪ ಲೋ ಆಗಿರೋದ್ರಿಂದ ಸುಸ್ತಾಗಿದ್ದಾರೆ. ಲೋ ಬಿ ಪಿನ? ಶೇಷು, ನಾ ಮಾತಾಡುವಾಗಲೆಲ್ಲ ನಿನಗೆ ಬಿ ಪಿ ಜಾಸ್ತಿ ಅಂತಿದ್ಯಲ್ಲ, ಕೇಳಿಸ್ಕೊ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಇಂಜೆಕ್ಷನ್ನ? ಅವೆಲ್ಲ ಬೇಡಪ್ಪ. ತುಳಸಿ ಜೋನಿ ಬೆಲ್ಲ ಹಾಕಿ ಧನಿಯಾ ಕಷಾಯ ಮಾಡಿಕೊಡ್ತಾಳೆ, ಎಲ್ಲ ಸರಿ ಹೋಗುತ್ತೆ. ಲೋ ಬಿ ಪಿ ಇರೋದ್ರಿಂದ ಜ್ವರ ಬೇಗ ಕಮ್ಮಿ ಆಗಲಿ ಅಂತ ಒಂದು ಇಂಜೆಕ್ಷನ್ ಕೊಡ್ತೀನಿ ಅಷ್ಟೇ. ಹೇಳದ್ನಲ್ಲ, ಧನಿಯಾ ಕಷಾಯದ ಮುಂದೆ ಯಾವ ಇಂಜೆಕ್ಷನ್ನು ಇಲ್ಲ. ಯಾಕೆ ದತ್ತಣ್ಣ? ಇಂಜೆಕ್ಷನ್ ಅಂದರೆ ಭಯಾನ? ನೆಗದ್ಬಿತ್ತು ಭಯ ಅಂತೆ. ದತ್ತ ಅವರೇ, ಒಂದು ಇಂಜೆಕ್ಷನ್ ತಗೊಂಡ್ರೆ ಪಟ್ ಅಂತ ಜ್ವರ ಇಳಿದು ಬಿಡುತ್ತೆ, ಎಲ್ಲ ಸರಿ ಹೋಗುತ್ತೆ. ಮಾತ್ರೆ ಕೊಡ್ತೀನಿ, ಮರೀದೆ ತಗೋಬೇಕು. ಮಾತ್ರೆ ತಗೊಂಡ್ರೆ ಜ್ವರ ಕಡಿಮೆ ಆಗೋದಕ್ಕೆ 7 ದಿವಸ ಬೇಕು. ಅದಿಲ್ಲ ಅಂತಂದರೆ 1 ವಾರ ಬೇಕು. ಆ ಸೌಭಾಗ್ಯಕ್ಕೆ ಮಾತ್ರೆ ಯಾಕೋ? ಜ್ವರ ಜಾಸ್ತಿ ಆದರೆ ಹಣೆ ಮೇಲೆ ತಣ್ಣೀರು ಬಟ್ಟೆ ಇಡಿ. ಡಾಕ್ಟ್ರೆ, ಹುಷಾರು ತಪ್ಪಿದ್ರೆ ನಮ್ಮ ದತ್ತನ ಜಾಸ್ತಿ ರಗಳೆ ಮಾಡ್ತಾನೆ. ಚೆನ್ನಾಗಿ ನಿದ್ರೆ ಮಾಡೋ ಥರ ಒಂದು ಮಾತ್ರೆ ಬರೆದು ಕೊಡಿ ಪ್ಲೀಸ್. ಶೇಷೋ, ನೀನು ಕಿವಿ ಊದೋದು ಬೇಡ. ಚಪ್ಪಲಿ ಕಳ್ಳ, ಈ ಸಣ್ಣ ಪುಟ್ಟ ಜ್ವರಕ್ಕೆಲ್ಲ ಡಾಕ್ಟ್ರನ್ನ ಯಾಕೆ ಕಳಿಸ್ತೆ? ಮನೇಲಿ ಚೆಸ್ ಆಡೋವಾಗ ನಾನು ನಿನ್ನನ್ನು ಸೋಲಿಸ್ದೆ ಅಂತ ಅನ್ನೋ ಕೋಪಕ್ಕೆ ಇಂಜೆಕ್ಷನ್ ಕೊಡಿಸಿದ್ಯಾ ನನಗೆ? ಹಾಗೇನಿಲ್ಲ ದತ್ತ. ಈಗಿನ ಕಾಲದಲ್ಲಿ ಸಣ್ಣ ಜ್ವರನೂ ನೆಗ್ಲೆಕ್ಟ್ ಮಾಡಬಾರ್ದು. ನೀನಿದ್ದಕ್ಕೆ ಈ ಜ್ವರಕ್ಕೆಲ್ಲ ಡಾಕ್ಟ್ರ್ ನೋಡೋ ಹಾಗಾಯ್ತು. ಇಲ್ಲ ಅಂದರೆ ಆ ಶೇಷನು ತುಳಸಿನೂ ಸೇರಿಕೊಂಡು ಕಷಾಯ ತಣ್ಣೀರು ಬಟ್ಟೆಯಲ್ಲೇ ಮುಗಿಸಿರೋರು. ಆದರೂ ನಿಮಗೆ ನಂಬಿಕೆ ಇರೋದು ಆ ಕಷಾಯದಲ್ಲೇ ತಾನೆ. ನಮಗೆ ಯಾವುದರ ಮೇಲೆ ನಂಬಿಕೆ ಇದೆಯೋ ಅದರಲ್ಲೇ ಹುಷಾರಾಗೋದು. ತುಳಸಿಯವರು ಕಷಾಯ ಮಾಡಿಕೊಡ್ತಾರೆ, ಕುಡಿದು ಮಲಗಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ನಾನಿನ್ನು ಬರ್ತೀನಿ. ಅದೆಲ್ಲ ನನಗೂ ಗೊತ್ತು. ಈಗ ನೀನೆಲ್ಲಿಗೆ ಹೋಗ್ತಿದೀಯ? ಮಾವ, ಕತ್ಲಾಗಿದೆ, ಡಾಕ್ಟ್ರ್ ಬರಲಿ ಅಂತ ಕಾಯ್ತಾ ಇದ್ರು. ಅವರು ಮನೆಗೆ ಹೋಗ್ಬೇಕಲ್ವಾ? ಯಾಕೆ, ಇದೇನು ಕಾರ್ ಥರ ಕಾಣ್ತಿದ್ಯಾ? ಅದು ಹಾಗಲ್ಲ. ನೋಡು, ಚೆನ್ನಾಗಿದ್ದಾಗ ಮನುಷ್ಯನ ಜೊತೆ ಇಲ್ದಿದ್ರೂ ಪರವಾಗಿಲ್ಲ, ಕಷ್ಟದಲ್ಲಿ ಮನುಷ್ಯನ ಜೊತೆ ಆಗಬೇಕು ಅಂತ ಹೇಳ್ತಾರೆ. ಆಗ ಚೆಸ್ ಆಡೋವಾಗ ನಂಗೆ ನಕ್ಕೊಂಡು ಬಂದೆ. ಈಗ ನನಗೆ ಮೈ ಹುಷಾರಿಲ್ಲ ಅಂತ ಹೋಗ್ಬಿಡ್ತೀಯ? ಅದು ಹೇಗೆ ಹೋಗ್ತೀಯೋ ನೋಡ್ಬಿಡ್ತೀನಿ. ನೀನು ನನ್ನ ಜೊತೆ ಇರಬೇಕು ಅಷ್ಟೇ. ನಿನಗೆ ದಾ ಅಕ್ಷರ ಬಂದಿದೆ, ಆಮೇಲೆ ಮರ್ತು ಬಿಟ್ಟಿಯಾ? ನಿಂದೊಳ್ಳೆ ಅಂತ್ಯಾಕ್ಷರಿ ರಗಳೆ ಆಯ್ತು ಬಾಸ್. ಅಲ್ಲ, ಈ ಅದ್ಭುತವಾದ ವಾಯ್ಸಲ್ಲಿ ಹಾಡು ಕೇಳಕ್ಕೆ ಅಷ್ಟೊಂದು ಇಷ್ಟ ನನಗೆ. ವಿಷಯ ಅದಲ್ಲ ಸಮರ್, ಒಂದೊಂದ್ಸಲ ನಾನು ಹಾಡ್ತಾ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅನ್ಸೋದು. ಅದೇ ನಿನ್ನ ಹಾಡು ಕೇಳ್ತಾ ಕೇಳ್ತಾ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ತಿದೆ. ಅದಕ್ಕೆ ಈ ಅಂತ್ಯಾಕ್ಷರಿ. ಬಾಸು, ಅದು ಬಿಡು, ನಾವೆಲ್ಲಿದ್ದೀವಿ ಈಗ? ಈ ರೆಸ್ಟೋರೆಂಟ್ ಚೆನ್ನಾಗಿದೆ ಅಂತ ನನ್ನ ಕಲೀಗ್ಸ್ ಹೇಳಿದ್ರು, ಅದಕ್ಕೆ ಟ್ರೈ ಮಾಡೋಣ ಅಂತ. ಓ ಸೂಪರ್. ನಂಗೆ ಈ ಥರ ಆಂಬಿಯನ್ಸ್ ಇರೋ ರೆಸ್ಟೋರೆಂಟ್ಸ್ ಅಂದರೆ ತುಂಬ ಇಷ್ಟ. ಗೊತ್ತು ಬಾಸು, ನಾವು ಮದುವೆ ಆಗೋಕ್ಕಿಂತ ಮುಂಚೆ ರಾಗಿಗುಡ್ಡ ದೇವಸ್ಥಾನದ ಆಚೆ ಕೂತ್ಕೊಂಡು ಇಬ್ಬರು ಕಳ್ಳೆಕಾಯಿ ತಿಂತ ಆಟೆ ಹೊಡಿತಿದ್ದಾಗ ಇದನ್ನು ಹೇಳಿದ್ದೆ. ನಿಜ ತಾನೇ? ಅಷ್ಟೆಲ್ಲ ನೆನಪಿದ್ಯಾ ನಿನಗೆ? ನಾನು ಯಾವುದನ್ನು ಮರ್ತಿಲ್ಲ ಬಾಸು. ನಾನು ಮದುವೆ ಆಗೋಕ್ಕಿಂತ ಮುಂಚೆ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ನೋ ಈಗ ಅದಕ್ಕಿಂತ ಜಾಸ್ತಿನೇ ಪ್ರೀತಿ ಮಾಡ್ತೀನಿ. ನಿಜವಾಗ್ಲೂ? ಅದ್ರ ಬಗ್ಗೆ ಡೌಟೇ ಬೇಡ ಬಾಸು.
ಒಂದು 5 ಮಿನಿಟ್ಸ್ ಹೇಳ್ತೀನಿ. ಎಷ್ಟು ದಿನ ಆಗಿತ್ತಲ್ವಾ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡಿ? ಇವತ್ತು ರಾಗ ಎಳಿತಾ ಇದ್ದೆಲ್ಲ ಅಮ್ಮ ಕೆಲಸ ಅಂತ. ಸಾರಿ ಕಣೋ. ಏನು ತಗೋತೀಯಾ? ಒಂದು ಕೆಲಸ ಮಾಡು, ನೀನೇ ಆರ್ಡರ್ ಮಾಡು, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ.